ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಇಂದು ಸ್ವಾಮಿ ವಿವೇಕಾನಂದ ಪಾಠದ ಪ್ರಶ್ನೋತ್ತರಗಳಿಗೆ ಸ್ವಾಗತ. ಸ್ವಾಮಿ ವಿವೇಕಾನಂದರ ಪಾಠವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳು ಇದ್ದಾವೆ. ಆ ಉತ್ತರಗಳನ್ನು ಮತ್ತು ಪ್ರಶ್ನೆಗಳನ್ನು ಎರಡು ಸಾರಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿ ಗಮನ ಕೊಟ್ಟು ಕೇಳಿದರೆ ಹೆಚ್ಚು ಕಡಿಮೆ ನಿಮಗೆ ಒಂದು 40% 50% ಈ ಕೇಳೋದ್ರಿಂದ ನೆನಪುಳಿಯುತ್ತೆ. ಮತ್ತು ನೀವು ಬರ್ಕೊಂಡ್ರೆ, ಬರೆದದ್ದನ್ನು ಓದಿದರೆ 100ಕ್ಕೆ 100ರಷ್ಟು ಸಹ ನಿಮ್ಮ ಗಮನದಲ್ಲಿ ಇರುತ್ತೆ ಅಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಮೊದಲನೇ ಪ್ರಶ್ನೆ, ವಿವೇಕಾನಂದಕ್ಕೆ ಬಚ್ಪನ್ ಕಾ ನಾಮ್ ಕ್ಯಾ ಹೈ? ವಿವೇಕಾನಂದರ ಬಾಲ್ಯದ ಹೆಸರೇನು? ವಿವೇಕಾನಂದರ ಬಾಲ್ಯದ ಹೆಸರೇನು? ವಿವೇಕಾನಂದಕ್ಕೆ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ ಹೈ. ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ದೇವ. ಗೊತ್ತಾಯ್ತಲ್ಲ? ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ದೇವ ಅಂತ. ಅದೇ ರೀತಿ ಎರಡನೇ ಪ್ರಶ್ನೆ, विवेकानंद का जन्म कब हुआ था? विवेकानंद का जन्म कब हुआ था? ಗೊತ್ತಾಯ್ತಲ್ಲ? ಇದಕ್ಕೆ ಉತ್ತರ ಅಂದರೆ ವಿವೇಕಾನಂದರ ಜನನ ಆಗಿದ್ದು ಯಾವಾಗ, ಅಥವಾ ಅವರ ಹುಟ್ಟಿನ ದಿನ ಯಾವುದು ಅಂತ. ಅದಕ್ಕೆ ಉತ್ತರ, विवेकानंद का जन्म 12 जनवरी 1863 में हुआ था. ವಿವೇಕಾನಂದರ ಜನನ ಜನವರಿ 12, 1863ನೇ ಇಸ್ವಿಯಲ್ಲಿ ಆಯಿತು. ವಿವೇಕಾನಂದರ ಜನ್ಮ ಜನವರಿ 12, 1863ನೇ ಇಸ್ವಿಯಲ್ಲಿ ಆಯಿತು ಅಂತ. ಎಲ್ಲ ಗಮನ ಕೊಟ್ಟು ಕೇಳ್ತಾ ಇದ್ದೀರಲ್ಲ? ಪೂರ್ತಿ ಗಮನ ಈ ಕಡೆಗಿರ್ಬೇಕು ನಿಮಗೆ. ಇಲ್ಲಿ ನಿಮಗೆ ನೋಡಲಿಕ್ಕೂ ಸಿಗುತ್ತೆ, ಕೇಳಲಿಕ್ಕೂ ಸಿಗುತ್ತೆ. ಪ್ರಶ್ನೆ 3, ನರೇಂದ್ರ ಪढ़ने में कैसे थे? ನರೇಂದ್ರ ಓದಿನಲ್ಲಿ ಹೇಗಿದ್ದ? ಬುದ್ಧಿವಂತನಾಗಿದ್ನೋ ದಡ್ಡನಾಗಿದ್ನೋ ಅಂತಕ್ಕಂಥ ಅರ್ಥ. ನರೇಂದ್ರ पढ़ने में बड़े तेज थे. ನರೇಂದ್ರ ಪढ़ने में ಬಡೇ तेज थे. ಇವನು ಓದಿನಲ್ಲಿ ಬಹಳ ಪ್ರತಿಭಾಶಾಲಿಯಾಗಿದ್ದ. ನರೇಂದ್ರನು ಓದಿನಲ್ಲಿ ಬಹಳ ಪ್ರತಿಭಾಶಾಲಿಯಾಗಿದ್ದ ಅಥವಾ ಬಹಳ ಮುಂದಿದ್ದ ಅಂತ. ಪ್ರಶ್ನೆ 4, ವಿವೇಕಾನಂದಕ್ಕೆ ಗುರು ಕೌನ್ ಥೆ? ವಿವೇಕಾನಂದರ ಗುರುಗಳು ಯಾರಾಗಿದ್ದರು? ಅವ್ರ ಗುರುಗಳ ಹೆಸರು ಏನು ಅಂತ. ಉತ್ತರ, ವಿವೇಕಾನಂದಕ್ಕೆ ಗುರು ರಾಮಕೃಷ್ಣ ಪರಮಹಂಸ ಥೆ. ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಆಗಿದ್ದರು ಅಂತ. ಅರ್ಥ ಆಯ್ತಲ್ಲ? ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರಾಗಿದ್ದರು. ಇದರಲ್ಲಿ 5ನೇ ಪ್ರಶ್ನೆ ನೋಡಿ, ವಿವೇಕಾನಂದ ಅಮೆರಿಕಾ ಕಬ್ ಗಯೇ? ವಿವೇಕಾನಂದ ಅಮೆರಿಕಾ ಕಬ್ ಗಯೇ? ವಿವೇಕಾನಂದರು ಅಮೇರಿಕಕ್ಕೆ ಹೋದದ್ದು ಯಾವಾಗ? ವಿವೇಕಾನಂದರು ಅಮೇರಿಕಕ್ಕೆ ಹೋದದ್ದು ಯಾವಾಗ ಅಂತ. ಉತ್ತರ ಇಲ್ಲಿದೆ ನೋಡಿ. ವಿವೇಕಾನಂದ 31 मई सन 1893 को
अमेरिका गए। विवेकानंद 31 मई सन 1893 को ಅಮೆರಿಕ ಗಯೆ. ವಿವೇಕಾನಂದರು 31ನೇ ಮೇ ತಿಂಗಳು 1893ನೇ ಇಸ್ವಿಯಲ್ಲಿ ಅಮೇರಿಕಕ್ಕೆ ಹೋದರು. ಆಯ್ತಲ್ಲ, ಮೇ 31, 1863ನೇ ಇಸ್ವಿ. ನೆಕ್ಸ್ಟ್ ಪ್ರಶ್ನೆ 6ನೇ ಪ್ರಶ್ನೆ ನೋಡಿ. ವಿವೇಕಾನಂದ ಕಿ ಅನುಯಾಯಿನಿ ಕೌನ್ ಥೆ? ವಿವೇಕಾನಂದರ ಅನುಯಾಯಿ ಯಾರಾಗಿದ್ದಳು ಅಂತ. ವಿವೇಕಾನಂದರ ಅನುಯಾಯಿನಿ ಯಾರಾಗಿದ್ದಳು? ವಿವೇಕಾನಂದ ಕಿ ಅನುಯಾಯಿನಿ ಕುಮಾರಿ ನೋಬಲ್ ಥಿ. ವಿವೇಕಾನಂದರ ಅನುಯಾಯಿನಿ ಕುಮಾರಿ ನೋಬಲ್ ಆಗಿದ್ದಳು. ಜೋ ಸಿಸ್ಟರ್ ನಿವೇದಿತಾ ಕೆ ನಾಮ್ ಸೆ ಪ್ರಸಿದ್ಧ ಹುಯಿ. ಅವಳು ಸಿಸ್ಟರ್ ನಿವೇದಿತಾ ಅಂತಕ್ಕಂಥ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಳು. ನೋಡಿ, ಅವಳ ಹೆಸರು ಕುಮಾರಿ ನೋಬಲ್ ಅಂತ, ಕೊನೆಗೆ ಅವಳು ಸಿಸ್ಟರ್ ನಿವೇದಿತಾ ಅಂತಕ್ಕಂಥ ಹೆಸರಿನಲ್ಲಿ ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿಯಾಗಿದ್ಲು ಅಂತ. ಅದೇ ರೀತಿ 7ನೇ ಪ್ರಶ್ನೆ. ವಿವೇಕಾನಂದ ಕಾ ದೇಹಾಂತ್ ಕಬ್ ಹುವಾ? ವಿವೇಕಾನಂದರ ಮರಣ ಯಾವಾಗಾಯಿತು? ವಿವೇಕಾನಂದರ ಮರಣ ಆಗಿದ್ದು ಯಾವಾಗ ಅಂತ. विवेकानंद का देहांत 4 जुलाई सन 1902 को हुआ. विवेकानंद का देहांत 4 जुलाई सन 1902 को हुआ. ವಿವೇಕಾನಂದರ ಮರಣ ಜುಲೈ 4, 1902ನೇ ಇಸ್ವಿಯಲ್ಲಿ ಆಯಿತು. ಜುಲೈ 4, 1902ನೇ ಇಸ್ವಿಯಲ್ಲಿ ಇವರ ಮರಣ ಆಯಿತು ಅಂತ. ಇನ್ನು 2ನೇ ಮುಖ್ಯ ಪ್ರಶ್ನೆ. 2ನೇ ಮುಖ್ಯ ಪ್ರಶ್ನೆ, ಇದರಲ್ಲಿ 2-3 ವಾಕ್ಯ ಅಥವಾ 4 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ವಿಧಾನ ಈ 2ನೇ ಮೇನಿಂದು. ಒಂದು ಪ್ರಶ್ನೆ ಕನಿಷ್ಠ 2, 3 ಅಥವಾ ಪಕ್ಷ 4ಕ್ಕಾದರೂ ನೀವು ಉತ್ತರಿಸಬಹುದು ಅಂತ. ವಿವೇಕಾನಂದ ನೆ ಕೌನ್ ಸಾ ವ್ರತ ಲಿಯಾ? ವಿವೇಕಾನಂದರು ಯಾವ ವ್ರತವನ್ನು ತಮ್ಮದಾಗಿಸಿಕೊಂಡ್ರು ಅಥವಾ ಅನುಸರಿಸ್ತಾ ಇದ್ದರು, ಯಾವ ವ್ರತವನ್ನು ಕೈಗೊಂಡಿದ್ರು ಅಂತ. विवेकानंद ने श्री रामकृष्ण परमहंस के संदेश का प्रसार करने का दृढ़ संकल्प ले रखा था. ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಸಂದೇಶಗಳನ್ನು ಪ್ರಸಾರ ಮಾಡಬೇಕು ಅಂತಕ್ಕಂತಹ ದೃಢ ಸಂಕಲ್ಪವನ್ನು ಇಟ್ಕೊಂಡಿದ್ದರು. ಅಂದರೆ ಪರಮಹಂಸರ ಸಂದೇಶಗಳನ್ನು ಜಗತ್ತಿಗೆ ತಿಳಿಸಬೇಕು ಅಂತಕ್ಕಂತಹ ಭಾವನೆ ಅವರದಾಗಿತ್ತು. इसलिए वे अपने जीवन में सेवा कार्य करने का व्रत लिया. ಹಾಗಾಗಿ ಅವರು ತಮ್ಮ ಜೀವನದ ಎಲ್ಲ ಭಾಗವನ್ನು ಸಹ, ಇಡೀ ಜೀವನವನ್ನೇ ಈ ಕಾರ್ಯಕ್ಕಾಗಿ ಮುಡುಪಿಡಬೇಕು ಅಂತಕ್ಕಂಥ ವ್ರತವನ್ನು ಅವರು ಆಚರಿಸಿದರು. इसी कारण उन्होंने कलकत्ते में अपने गुरु के नाम पर ರಾಮಕೃಷ್ಣ ಮಿಷನ್ की ಸ್ಥಾಪನಾ की. ಆ ಒಂದು ಕಾರಣದಿಂದಾಗಿ ಆ ಗುರುಗಳ ಸಂದೇಶವನ್ನು ಪ್ರಸಾರ ಮಾಡಬೇಕು, ಅದು ನಾನು ಮಾಡ್ತಕ್ಕಂತಹ ಮುಖ್ಯವಾದ ಕೆಲಸ ಅಂತ ತಿಳ್ಕೊಂಡು ಏನು ಮಾಡಿದರು, ಕಲ್ಕತ್ತಾದಲ್ಲಿ ತಮ್ಮ ಗುರುಗಳ ಹೆಸರಿನಲ್ಲಿ ಒಂದು ಮಿಷನ್ ಅಂದರೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. उन्होंने धर्म और दर्शन का संसार में प्रसार किया. ಅವರು ಧರ್ಮ ಮತ್ತು ತತ್ವಗಳನ್ನು ಪ್ರಪಂಚದಕ್ಕೆ ನಾವು ತೋರಿಸ್ಬೇಕು, ತಿಳಿಸ್ಬೇಕು ಅಂತಕ್ಕಂಥ ಗಮನವನ್ನು ಅವರು ಅನುಸರಿಸ್ತಾ ಇದ್ದರು. ಇಡೀ ತಾವೇನು ಸಂಸ್ಥೆಯ ಮೂಲಕ ರಾಮಕೃಷ್ಣ ಪರಮಹಂಸರ ಒಂದು ಸಂದೇಶಗಳನ್ನು ತಿಳಿಸ್ತಕ್ಕಂತಹ
ಒಂದು ಕಾರ್ಯವನ್ನು ಪ್ರಪಂಚ ತುಂಬೆಲ್ಲ ಮಾಡಬೇಕು ಅಂತಕ್ಕಂಥ ಮನಸ್ಸನ್ನು ಇಟ್ಕೊಂಡಿದ್ರು. ಅವರು ಸಮಾಜ ಸೇವಾಕಾರತ್ಲೆಯ ಅಷ್ಟೇ ಅಲ್ಲ, ಸಮಾಜದ ಸೇವೆಯನ್ನು ಮಾಡಬೇಕು, ಅದು ನನ್ನ ಪರಮ ಧ್ಯೇಯ ಅಂತಕ್ಕಂತಹ ರೀತಿಯಲ್ಲಿ ಅವರು ಇದ್ದರು. ಇದರಲ್ಲಿ ಎರಡನೇ ಪ್ರಶ್ನೆ, ವಿವೇಕಾನಂದ के माता पिता का नाम क्या है? ವಿವೇಕಾನಂದರ ತಂದೆ ತಾಯಿಯ ಹೆಸರೇನು? ವಿವೇಕಾನಂದರ ತಂದೆ ತಾಯಿಯ ಹೆಸರೇನು? ನೋಡಿ, ಈಗ ನಾವು ಬರೀ ತಂದೆ ತಾಯಿ ಹೆಸರು ಬರೆದ್ಬಿಟ್ರೆ 2 ಲೈನ್ ಆಗುತ್ತೆ, ಇಲ್ಲ 3 ಅಥವಾ 4 ಲೈನ್ ಬರಿಬೇಕು. ಅದಕ್ಕೆ ಹೇಗೆ ಬರಿಬೇಕು ಅಂತ. विवेकानंद के पिता श्री विश्वनाथ दत्त कलकत्ते के एक प्रसिद्ध वकील थे. ವಿವೇಕಾನಂದರ ತಂದೆಯ ಹೆಸರು ವಿಶ್ವನಾಥ ದತ್ತ ಅಲ್ವಾ? ಅವರು ಕಲ್ಕತ್ತಾದಲ್ಲೇ ಒಬ್ಬ ಶ್ರೇಷ್ಠ ವಕೀಲರಾಗಿದ್ದರು. ವಕೀಲರು ಅಂದರೆ ನ್ಯಾಯವಾದಿಗಳಾಗಿದ್ದರು. ಉನ್ಕಿ ಮಾತಾ ಶ್ರೀಮತಿ ಭುವನೇಶ್ವರಿ ಧರ್ಮಪರಾಯಣ ಮಹಿಳಾ ಥಿ. ಅವ್ರ ತಾಯಿ ಶ್ರೀಮತಿ ಭುವನೇಶ್ವರಿ ಧಾರ್ಮಿಕ ಆಚರಣೆಯಲ್ಲಿ ನಂಬಿಕೆ ಇರತಕ್ಕಂಥ ಒಬ್ಬ ಕಟ್ಟ ಸಂಪ್ರದಾಯವಾದಿ ಮಹಿಳೆಯಾಗಿದ್ಲು ಅಂತ. उन्होंने नरेंद्र को आरंभ से ही अनुशासन और ಧರ್ಮಪರಾಯಣತಾ का ಪಾಠ ಪಢಾಯಾ. ಹಾಗಾಗಿ ಬಾಲ್ಯದಿಂದಲೇ ನರೇಂದ್ರನನ್ನು ಶಿಸ್ತು ಮತ್ತು ಧರ್ಮದಂತೆ ನಡಿಲಿಕ್ಕೆ ಅವಳು ತನ್ನ ಒಂದು ಆಚರಣೆ ಮೂಲಕ ಹೇಳ್ತಾ ಇದ್ಲು, ಆಚರಣೆ ಮಾಡ್ತಾ ಇದ್ಲು. ಈಗ ನಡಿಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನು ಸಹ ತನ್ನ ಮಗನಿಗೆ ಕೊಡ್ತಾ ಇದ್ಲು ಅಂತ. ಇದ್ರ ಪ್ರಶ್ನೆ 3, ವಿವೇಕಾನಂದ ಕಿ ರುಚಿ ಕಿನ್ ಕಿನ್ ವಿಷಯೋ ಮೇ ಥಿ? ವಿವೇಕಾನಂದರ ಆಸಕ್ತಿ ಯಾವ ಯಾವ ವಿಷಯಗಳಲ್ಲಿತ್ತು? ವಿವೇಕಾನಂದರ ಆಸಕ್ತಿ ಯಾವ ಯಾವ ವಿಷಯಗಳ ಕಡೆ ಇತ್ತು ಅಂತ. ಒಂದು ಏನೇನು ಆಸಕ್ತಿ ಮನಸ್ಸಿನಲ್ಲಿರ್ತಕ್ಕಂಥದ್ದು ನೋಡಿ. अध्ययन काल में विवेकानंद की सबसे अधिक रुचि व्याख्यान देने और विचारों के आदान प्रदान करने में थी. ಓದಿನ ಕಾಲದಲ್ಲಿ ವಿವೇಕಾನಂದರಿಗೆ ಹೆಚ್ಚಿನ ಆಸಕ್ತಿ ಭಾಷಣ ಮಾಡೋದರಲ್ಲಿತ್ತು. ಏನು, ಭಾಷಣ ಮಾಡಬೇಕು, ಭಾಷಣ ಸ್ಪರ್ಧೆ ಏರ್ಪಡಿಸಬೇಕು ಅಂತಕ್ಕಂಥ ಮನಸ್ಸು ಇವ್ರದ್ದಾಗಿತ್ತು ಅಂತ. ಆದಾನ್ ಪ್ರದಾನ್ ಕರ್ನೆ ಮೇ ಥಿ ಅಂದರೆ ತನ್ನ ಮನಸ್ಸಿನ ವಿಚಾರಗಳನ್ನು ಎಲ್ಲರ ಜೊತೆಗೂ ಚರ್ಚೆ ಮೂಲಕ ಹಂಚ್ಕೋಬೇಕು. ನಮ್ಮ ವಿಚಾರ ಅವ್ರಿಗೆ ತಿಳಿಸ್ಬೇಕು, ಅವರ ಮನಸ್ಸಿಂದ ನಾನು ತಿಳ್ಕೋಬೇಕು ಅಂತಕ್ಕಂತಹ ಮನಸ್ಸು ಅವ್ರದ್ದು ಆಗಿತ್ತು. इसलिए उन्होंने कॉलेज में व्याख्यान समिति बनाकर प्रतियोगिता में भाग लिया. ಹಾಗಾಗಿ ಅವರು ಕಾಲೇಜಿನಲ್ಲಿ ಒಂದು ಭಾಷಣ ಸಮಿತಿಯನ್ನು ಮಾಡಿಬಿಟ್ಟು ಅಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಅದರಲ್ಲೆಲ್ಲರೂ ಭಾಗವಹಿಸುವಂತೆ ಮಾಡ್ತಾಯಿದ್ರು. ಅರ್ಥ ಆಯ್ತಲ್ವಾ? ಭಾಷಣ ಸಮಿತಿ ಅಂತ ನೇಮಿಸಿಬಿಟ್ಟು ಆ ಸಮಿತಿ ಮೂಲಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಎಲ್ಲರೂ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಾಯಿದ್ರು. ಸಂಗೀತ ಮೇ और खेल कूद में भी उनकी रुचि थी. ಸಂಗೀತದಲ್ಲೂ ಮತ್ತು ಆಟೋಟಗಳಲ್ಲೂ ಅವರಿಗೆ ಅತ್ಯಧಿಕವಾದಂತಹ ಆಸಕ್ತಿ ಇತ್ತು. ಬರೀ ಓದೋದ್ರಲ್ಲಿ ಅಷ್ಟೇ ಅಲ್ಲ, ಸಂಗೀತ ಹಾಡು ಹೇಳೋದರಲ್ಲಿ, ಸಂಗೀತ ನುಡಿಸೋದರಲ್ಲಿ, ಆಟೋಟಗಳಲ್ಲೂ ಸಹ ಅವ್ರಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಕುಸ್ತಿ ಲಡನೆ ನೋಡಿ, ಅಷ್ಟೇ ಅಲ್ಲ, ಕುಸ್ತಿ ಆಡ್ತಿದ್ರು. ಕುಸ್ತಿ ಅಂದರೆ ನಾವೆಲ್ಲ ಯುದ್ಧ ಅಂತೀವಲ್ಲ ಹಾಗೆ. ದೌಡ್ ಲಗಾನೆ ಓಟದ ಸ್ಪರ್ಧೆ, ಅವ್ರ ಗುಡ್ಸವಾರಿ ಕುದುರೆ ಓಡಿಸೋದು, ತಥಾ ತೈರ್ನೆ ಮೇ ಉನ್ಕಿ ರುಚಿ ಥಿ ಈಜೋದ್ರಲ್ಲಿ. ಹಂಗಾರೆ ಸರ್ವ ವಿದ್ಯಾ ಪಾರಂಗತರ ರೀತಿಯಲ್ಲಿ ಅವರು ಇದ್ದರು. ಕುಸ್ತಿ ಆಡ್ತಿದ್ರು, ಓಟದಲ್ಲಿ ಇರ್ತಿದ್ರು, ಕುದುರೆ ಓಡಿಸ್ತಾಯಿದ್ರು, ಈಜ್ತಾಯಿದ್ರು. ಹೀಗೆ ಎಲ್ಲ ಥರದ ಆಟೋಟಗಳಲ್ಲಿ ಅವ್ರಿಗೆ ಹೆಚ್ಚಿನ ಆಸಕ್ತಿ ಇತ್ತು ಅಂತ. 4ನೇ ಪ್ರಶ್ನೆ, विवेकानंद ने भारतवासियों को क्या उपदेश दिया? ವಿವೇಕಾನಂದರು
ಭಾರತದ ಜನಗಳಿಗೆ ಯಾವ ಉಪದೇಶವನ್ನು ಕೊಟ್ಟರು? ಅವ್ರು ಕೊಟ್ಟಂಥ ಉಪದೇಶ ಯಾವುದು? ನೀವು ಹೀಗೇ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಉಪದೇಶವನ್ನು ಮಾಡಿದರು. ಅದೇನು ನೋಡಿ, विवेकानंद ने भारत में भ्रमण करके भारतीयों को ಭಾರತೀಯ ಸಂಸ್ಕೃತಿ और ತತ್ವಜ್ಞಾನ का ನೋಡಿ, ವಿವೇಕಾನಂದರು ಭಾರತ ತುಂಬೆಲ್ಲ ಪ್ರವಾಸ ಮಾಡಿ ಭಾರತೀಯರಿಗೆ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯರ ತತ್ವ ಇದ್ರ ಬಗ್ಗೆ ಜ್ಞಾನವನ್ನು ಕೊಟ್ಟರು. ನಮ್ಮ ಸಂಸ್ಕೃತಿ ಎಂಥದ್ದು, ಈಗಲೂ ಸಹ ಪ್ರಪಂಚವೇ ನಮ್ಮ ಸಂಸ್ಕೃತಿಯನ್ನು ಹೊಗಳ್ತಾ ಇದೆ, ಅನುಸರಿಸ್ತಾ ಇದೆ, ಒಳ್ಳೆಯದು ಅಂತ ಹೇಳಿ ಅದನ್ನು ತಾವೂ ಸಹ ಅದರಂತೆ ನಡೀಲಿಕ್ಕೆ ಬಯಸ್ತಾ ಇದೆ ಅಂತ ಸದುಪದೇಶ ದಿಯಾ, ಅದ್ರ ಬಗ್ಗೆ ಒಳ್ಳೆಯ ಉಪದೇಶಗಳನ್ನು ಇವರು ಕೊಟ್ಟರು ಅಂತ. ಅವರು ಅಂಧವಿಶ್ವಾಸೋ ತಥಾ ರೂಢಿಯೋಂ ಕೋ ದೂರ ಹಟಾಕರ್, ಮನುಷ್ಯನಲ್ಲಿರ್ತಕ್ಕಂಥ ಅಥವಾ ಸಮಾಜದಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳನ್ನು ಮತ್ತು ಪದ್ಧತಿಗಳನ್ನು ದೂರ ಓಡಿಸ್ಬೇಕು, ಪಡೆದೋಡಿಸ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಮನಸ್ಸನ್ನು ಮಾಡಿದರು. ಅನೇ ಸಮಾಜ ಸೇವಾಕ ಉಪದೇಶ, ನಾವು ಮೂಢನಂಬಿಕೆ ಬಿಡಬೇಕು, ಹಳೆ ಪದ್ಧತಿಗಳನ್ನ ಬಿಡಬೇಕು, ಅದು ಬಿಟ್ಟು ಸಮಾಜದ ಸೇವೆ ಮಾಡಬೇಕು. ದೀನ ದಲಿತರನ್ನ, ಬಡವರನ್ನು ಅಥವಾ ಆಸಕ್ತರನ್ನು ನಾವು ಕಾಳಜಿ ಮಾಡಬೇಕು, ಅವ್ರ ಸೇವೆ ಮಾಡಬೇಕು, ಅವ್ರಿಗೆ ಅನುಕೂಲ ಆಗ್ತ ಕೆಲಸ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಪಟ್ಟರು. 5ನೇ ಪ್ರಶ್ನೆ, ವಿವೇಕಾನಂದನೇ ಕಿನ್ ಕಿನ್ ದೇಶೋಂಕಿ ಯಾತ್ರಾ ಕಿ, ವಿವೇಕಾನಂದರು ಯಾವ ಯಾವ ದೇಶಗಳಿಗೆ ಪ್ರವಾಸವನ್ನು ಮಾಡಿದರು? ಕಿನ್ ಕಿನ್ ದೇಶೋಂಕಿ, ಯಾವ ಯಾವ ದೇಶಗಳಿಗೆ ಯಾತ್ರಾ ಅಂದರೆ ಪ್ರವಾಸವನ್ನು ಮಾಡಿದರು. ಈ ಪ್ರಶ್ನೆಗೆ ಉತ್ತರ, ವಿವೇಕಾನಂದನೇ 31 ಮೈ, ವಿವೇಕಾನಂದರು ಮೇ 31, 1893 1893ನೇ ಇಸ್ವಿಯಲ್ಲಿ ಸಂಯುಕ್ತ ರಾಜ್ಯ ಅಮೇರಿಕಾಗಯೇ, ಸಂಯುಕ್ತ ರಾಜ್ಯ ಅಮೇರಿಕಕ್ಕೆ ಹೋದರು. ನಾವು ಯುನೈಟೆಡ್ ಸ್ಟೇಟ್ಸ್ ಅಂತೀವಲ್ಲ ಹಾಗೆ ಸಂಯುಕ್ತ ರಾಜ್ಯ ಅಮೇರಿಕಕ್ಕೆ ಹೋದರು. वहाँ के चिकागो नगर में होने वाले सर्वधर्म सम्मेलन में भाग लिया, ಅಲ್ಲಿ ಅಮೇರಿಕದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಇವರು ಏನು ಮಾಡಿದರು? ಭಾಗವಹಿಸಿದರು. उन्होंने इंग्लैंड और स्विट्जरलैंड गए, ಆನಂತರ ಅಮೇರಿಕದಿಂದ ಒಂದು ಸಮ್ಮೇಳನ ಮುಗಿಸ್ಕೊಂಡು ಬರಲಿಲ್ಲ, ಅಲ್ಲದೆ ಇಂಗ್ಲೆಂಡ್ಗೆ ಹೋದರು. ಇಂಗ್ಲೆಂಡ್ನಲ್ಲೂ ಕೆಲವು ದಿವಸ ಇದ್ದು ಸ್ವಿಟ್ಜರ್ಲೆಂಡ್ಗೂ ಸಹ ಹೋದರು. ಅವರು ಶ್ರೀಲಂಕಾಕಿ ಯಾತ್ರಾ ಏಕಿ, ಅದಾದ ನಂತರ ಶ್ರೀಲಂಕಾದ ಪ್ರವಾಸವನ್ನು ಸಹ ಅವರು ಮಾಡಿದರು. ಅದು ಶ್ರೀಲಂಕಾ ಪ್ರವಾಸವನ್ನು ಅವರು ಮಾಡಿದರು. ಅಲ್ಲಿರ್ತಕ್ಕಂಥ ಜನಗಳಿಗೆ ಈ ಸಂಸ್ಕೃತಿ ಮತ್ತು ದೇಶದ ಒಂದು ಸಮಾಜದ ಉದ್ದೇಶಗಳನ್ನು, ನಡೀತಕ್ಕಂತಹ ಒಂದು ಆಸೆಗಳನ್ನು, ಆಕಾಂಕ್ಷೆಗಳನ್ನು ಅವರಿಗೆಲ್ಲ ತಿಳಿಸಿದರು ಅಂತ. ಪ್ರಶ್ನೆ 6, ವಿವೇಕಾನಂದನೇ ಜನತಾ ಕೋ ಲಲಕಾರ್ ಕರ್ ಕ್ಯಾ ಕಹನೆ ಕೋ ಕಹಾ, ವಿವೇಕಾನಂದರು ಜನಗಳಿಗೆ ಉತ್ಸಾಹ ತುಂಬಲಿಕ್ಕಾಗಿ ಏನನ್ನು ಹೇಳಿದರು? ಅವ್ರಿಗೆ ಉತ್ಸಾಹ ತುಂಬರ್ತಿದ್ರೆ ಏನು ಹೇಳಿದರು? ಅವ್ರ ಮನಸ್ಸಿನಲ್ಲಿ ಉತ್ಸಾಹ ಉಂಟಾಗಬೇಕು ಅಂತಹ ಮಾತುಗಳನ್ನು ಆಡಿದರು. ಅವು ಯಾವುವು ಅಂತ ನೋಡಿಲಿ. ಅದಕ್ಕೆ ಉತ್ತರ, विवेकानंद ने जनता को ललकार कर यह कहने के लिए कहा कि, ವಿವೇಕಾನಂದರು ಜನತೆಗೆ ಉತ್ಸಾಹ ತುಂಬಿಸುವಂಥ ಅಥವಾ ಹುರಿದುಂಬಿಸ್ತಕ್ಕಂಥ ರೀತಿಯಲ್ಲಿ ಈ ರೀತಿ ಹೇಳಿದರು. ಪ್ಯಾರೇ ದೇಶವಾಸಿಯೋ, ಪ್ರೀತಿಯ ದೇಶದ ಜನಗಳೇ, ವೀರವನೋ, ನೀವೆಲ್ಲ ಶೂರರಾಗಿ, ವೀರರಾಗಿ ಅಂತ ಹೇಳಿ ಹೇಳ್ತಾರೆ. ಅವ್ರು ಲಲ್ಕಾರ್ ಕರ್ ಕಹೋ, ಆನಂತರ ನೀವು ಉತ್ಸಾಹದಿಂದ ಹೇಳಿ, ತುಂಬ ಉತ್ಸಾಹದಿಂದ ನೀವು ಹೇಳಿ. ಕಿ ಮೈ ಭಾರತೀಯ ಹೂँ, ನಾನು ಭಾರತೀಯ, ಭಾರತ ದೇಶ ಪ್ರಜೆ, ಅನ್ಪಢ್ ನಿರ್ಧನ್, ಅನಕ್ಷರಸ್ಥ ಭಾರತೀಯ,
ನಾನು ಅನಕ್ಷರಸ್ಥ ಭಾರತೀಯ. ನಿರ್ಧನ್ ಬಡ ಭಾರತೀಯ, ಬಡ ಭಾರತೀಯ. ऊंच नीच जाति के ಭಾರತೀಯ, ಮೇಲ್ಜಾತಿಯ ಭಾರತೀಯ, ಕೀಳು ಜಾತಿಯ ಭಾರತೀಯ. ಸಬ್ ಮೇರೆ ಬಾಯಿ ಹೈ, ಎಲ್ಲ ನನ್ನ ಸಹೋದರರೇ, ಈ ಎಲ್ಲ ನನ್ನ ಸಹೋದರರೇ. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ, ನಿಮ್ಮ ಪ್ರತಿಷ್ಠೆ ಏನಿದೆ, ನಿಮ್ಮ ಉದ್ದೇಶ ಏನಿದೆ, ಅದೇ ಉದ್ದೇಶ ನಂದು. ನಿಮ್ಮಂತೆ ನಾನು, ನನ್ನಂತೆ ನೀವು. ಅವ್ರ ಉನ್ಕಾ ಗೌರವ ಮೇರಾ ಗೌರವ, ಅವರ ಗೌರವವೇ ನನ್ನ ಗೌರವ. ಅವ್ರಿಗೆ ಗೌರವ ತಂದು ಕೊಡ್ತಕ್ಕಂಥದ್ದೇ ನನ್ನ ಕೆಲಸ. ಅವ್ರಿಗೆ ಗೌರವ ಸಿಕ್ಕರೆ ನನಗೂ ಸಹ ಗೌರವ ಸಿಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಅವರು ಜನಗಳನ್ನು ಹುರಿದುಂಬಿಸಿದರು. ಮೂರನೇ ಮುಖ್ಯ ಪ್ರಶ್ನೆ, ಅನ್ಯವಚನ ರೂಪಲಿಕ್ಕೆ. ಅಂದರೆ ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ ಹೇಳಬೇಕು, ಏಕವಚನ ಇದ್ದರೆ ಬಹುವಚನ ಹೇಳಬೇಕು, ಬಹುವಚನ ಇದ್ದರೆ ಏಕವಚನವನ್ನು ಹೇಳಬೇಕು. ಇದರಲ್ಲಿ ರೂಢಿ, ರೂಢಿ ಅನ್ನೋದು ಏಕವಚನ, ರೂಢಿ ಅನ್ನೋದು ಏಕವಚನ. ಅಲ್ಲಿಗೆ ರೂಢಿಯ ಬಹುವಚನ, ರೂಢಿಯ ಬಹುವಚನ. ಹೀಗೆ ನಾವು ಅನ್ಯವಚನ ಶಬ್ದಗಳನ್ನು ಮುಂದೆ ಇರ್ತಕ್ಕಂಥವನ್ನೆಲ್ಲವನ್ನು ನಿಮಗೆಲ್ಲ ಕಾಣ್ತಾ ಇದೆ, ಅದರಂತೆ ಓದಿ ನೀವು ತಿಳಿತಾ ಹೋಗ್ಬೋದು. ಒಂದೊಂದಾಗಿ ಏಕವಚನ ಶಬ್ದಗಳಿದ್ದಾವೆ, ಬಹುವಚನ ಶಬ್ದಗಳಿದ್ದಾವೆ. ನಾಲ್ಕನೇ ಮುಖ್ಯ ಪ್ರಶ್ನೆ, ಅನ್ಯಲಿಂಗ ರೂಪಲಿಕೆಯೇ. ಅಂದರೆ ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ ಹೇಳಬೇಕು, ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಶಬ್ದಗಳನ್ನು ನಾವು ಹೇಳಬೇಕು. ಅಲ್ಲಿ ಕೊಟ್ಟಿರೋ ಪ್ರಶ್ನೆಗಳು ಮಾತಾ, ಘೋಡ, ಸ್ವಾಮಿ, ಅನುಯಾಯಿ, ಬಾಲಕ್, ಶಿಷ್ಯ. ಆಯ್ತಲ್ಲ. ಮಾತಾ ಇದು ಸ್ತ್ರೀಲಿಂಗ, ಪುಲ್ಲಿಂಗ ಶಬ್ದ ಪಿತಾ, ಮಾತಾ ಪಿತಾ. ಘೋಡ ಗೋಡಿ, ಘೋಡ ಗೋಡಿ. ಸ್ವಾಮಿ ಪುಲ್ಲಿಂಗ, ಇದು ಸ್ತ್ರೀಲಿಂಗ ಸ್ವಾಮಿನ್, ಸ್ತ್ರೀಲಿಂಗ ಸ್ವಾಮಿನ್. ಅನುಯಾಯಿ, ಅನುಯಾಯಿ ಪುಲ್ಲಿಂಗ, ಅನುಯಾಯಿನ್, ಅನುಯಾಯಿನ್ನು ಸ್ತ್ರೀಲಿಂಗ. ಬಾಲಕ್ ಪುಲ್ಲಿಂಗ, ಬಾಲಿಕಾ ಸ್ತ್ರೀಲಿಂಗ. ಶಿಷ್ಯ ಅಂದರೆ ಪುಲ್ಲಿಂಗ, ಶಿಷ್ಯ ಸ್ತ್ರೀಲಿಂಗ. ಅರ್ಥ ಆಯ್ತಲ್ವ? ಮಾತಾ ಪಿತಾ, ಘೋಡ ಗೋಡಿ, ಸ್ವಾಮಿ ಸ್ವಾಮಿನ್, ಅನುಯಾಯಿ ಅನುಯಾಯಿನ್, ಬಾಲಕ್ ಬಾಲಿಕಾ, ಶಿಷ್ಯ ಶಿಷ್ಯ. ನೆಕ್ಸ್ಟ್ 5ನೇ ಮೇನ್, ವಿರುದ್ಧಾರ್ಥಕ ಶಬ್ದಗಳು. ಇಲ್ಲಿ ಕೊಟ್ಟಿರ್ತಕ್ಕಂಥವಕ್ಕೆ 8 ಶಬ್ದ ಕೊಟ್ಟಿದ್ದಾರೆ, ವಿರುದ್ಧಾರ್ಥಕವನ್ನು ಬರಿಬೇಕು. ಗೌರವ್, ದುಃಖ, ಸತ್ಯ, ಧರ್ಮ, ಸ್ವದೇಶ, ಸಮರ್ಥ, ಸಬಲ, ಜ್ಞಾನ. ಈ 8 ಶಬ್ದಗಳಿಗೆ ವಿರುದ್ಧಾರ್ಥಕಗಳನ್ನು ಬರಿಬೇಕು. ನೋಡಿ, ಗೌರವ್ ಇದರ ವಿರುದ್ಧಾರ್ಥಕ ಅಗೌರವ್. ಅರ್ಥ ಆಯ್ತಲ್ಲ? ಗೌರವ್ ಅಗೌರವ್. ದುಃಖ ಸುಖ, ದುಃಖ ಸುಖ. ಮೂರನೇದು ಸತ್ಯ ಅಸತ್ಯ, ಸತ್ಯ ಅಸತ್ಯ. ನಾಲ್ಕನೇದು ಧರ್ಮ ಅಧರ್ಮ, ಧರ್ಮ ಅಧರ್ಮ. 5ನೇದು ಸ್ವದೇಶ ವಿದೇಶ, ಸ್ವದೇಶ ವಿದೇಶ. 6ನೇದು ಸಮರ್ಥ ಅಸಮರ್ಥ, ಸಮರ್ಥ ಅಸಮರ್ಥ. 7ನೇದು ಸಬಲ ನಿರ್ಬಲ, ಸಬಲ ನಿರ್ಬಲ, ಅಥವಾ ದುರ್ಬಲ ಅಂತಲೂ ಬರೀಬಹುದು, ದುರ್ಬಲ ಅಂತ. ಜ್ಞಾನ ಅಜ್ಞಾನ, ಜ್ಞಾನ ಅಜ್ಞಾನ. ಈಗೆಲ್ಲ ಗೊತ್ತಾಯ್ತಲ್ಲ ನಿಮಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರಿತಕ್ಕಂಥದ್ದು. ವೆರಿ ಗುಡ್. ಈಗ 6ನೇ ಮುಖ್ಯ ಪ್ರಶ್ನೆ, ಜೋಡ್ಕರ್ಲಿಕ್ಕೆ. ಜೋಡ್ಕರ್ಲಿಕ್ಕೆ ಅಂದರೆ ಹೊಂದಿಸಿ ಬರೆಯಿರಿ. ಏನೋ ಹೊಂದಿಸಿ ಬರೆಯಿರಿ ಅಂತ. ನೋಡಿ, ಇಲ್ಲಿ
ಅಭಾಗ ಮತ್ತು ಭಭಾಗ ಅಂತ ಇದೆ. ಅದರಲ್ಲಿ ಅಭಾಗದಲ್ಲಿ ಇರ್ತಕ್ಕಂಥ ಭಭಾಗದಲ್ಲಿ ಹೊಂದತಕ್ಕಂತಹ ಶಬ್ದಗಳಿದೆ. ಅವು ಮೇಲೆ ಕೆಳಗೆ ಇದ್ದಾವೆ, ಅವು ನಾವು ಹೊಂದಿಸಿ ಬರಿಬೇಕು. ಅಭಾಗದಲ್ಲಿ ಭುವನೇಶ್ವರಿ ದೇವಿ, भुवनेश्वरी देवी, रामकृष्ण मिशन की स्थापना, विवेकानंद का जन्म, अंधविश्वास से हटाकर, अंधविश्वास से हटाकर. ब भागदली धर्म का मर्म समझाया, धर्म का मर्म समझाया, धर्मपरायण महिला थी, स्वामी विवेकानंद ने की, ಕಲ್ಕತ್ತೆ ಮೇ ಹುವಾ. ನೋಡಿ, ಅವಕ್ಕೆ ಕರೆಕ್ಟಾಗಿ ಆ ಸಾಲಿನಲ್ಲೇ ಉತ್ತರಗಳಿಲ್ಲ, ಮೇಲೆ ಕೆಳಗಾಗಿದ್ದಾವೆ. ಅದಕ್ಕೆ ಒಂದಕ್ಕೆ ನೋಡಿ, ಭುವನೇಶ್ವರಿ ದೇವಿ, ಭುವನೇಶ್ವರಿ ದೇವಿ ಎಂತಹ ಮಹಿಳೆಯಾಗಿದ್ಲು ಅನ್ನೋದು ನಮಗೆ ಬರಬೇಕು. ಅದು ಅಂತ ಎರಡನೇದರಲ್ಲಿದೆ ನೋಡಿ, ಧರ್ಮಪರಾಯಣ್ ಮಹಿಳಾತಿ. ಭುವನೇಶ್ವರಿ ದೇವಿ ಧರ್ಮಪರಾಯಣ್ ಮಹಿಳಾತಿ. रामकृष्ण मिशन के स्थापना, ರಾಮಕೃಷ್ಣ ಮಿಷನ್ಗೆ ಸ್ಥಾಪನಾ, ರಾಮಕೃಷ್ಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಸ್ವಾಮಿ ವಿವೇಕಾನಂದನೇ ಕಿ. ಏನು? ಸ್ವಾಮಿ ವಿವೇಕಾನಂದನೇ ಕಿ. ವಿವೇಕಾನಂದ ಕಾ ಜನ್ಮ, ವಿವೇಕಾನಂದನ ಜನನ ಎಲ್ಲಾಯಿತು? ಕಲ್ಕತ್ತೆ ಮೇ ಹುವಾ, ಕಲ್ಕತ್ತಾದಲ್ಲಿ ಆಯಿತು ಅಂತ. ನಾಲ್ಕನೇದು, ಅಂಧವಿಶ್ವಾಸೋಂಸೆ ಹಟ್ಕರ್, ಮೂಢನಂಬಿಕೆಗಳನ್ನು ಓಡಿಸಿ. ಏನು? ಧರ್ಮ ಕಾ ಮರ್ಮ ಸಮಜಾಯ, ಧರ್ಮದ ಒಂದು ಅರ್ಥವನ್ನು ತಿಳಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಅದು ಹೊಂದುತ್ತೆ. ಇಲ್ಲಿ ನೋಡಿ, ಎಲ್ಲ ಹೊಂದಿಕೆ ಮಾಡಿ ಬರೆದಿದೆ. ಅ ಭಾಗದಲ್ಲಿರೋದನ್ನು ಬ ಭಾಗಕ್ಕೆ ಹೊಂದಿಸ್ಬಿಟ್ಟು ಕರೆಕ್ಟಾಗಿ ಬರೆದಿದೆ. ಇದನ್ನು ಕರೆಕ್ಟಾಗಿ ನೀವು ಇನ್ನೊಂದು ಸಲ ಓದ್ಕೊಳ್ರಿ. ಭುವನೇಶ್ವರಿ ದೇವಿ ಧರ್ಮಪರಾಯಣ महिला थी, रामकृष्ण मिशन की स्थापना स्वामी विवेकानंद ने की, विवेकानंद का जन्म कलकत्ते में हुआ, अंधविश्वास से हटकर धर्म का मर्म समझाया. ಏಳನೇ ಮುಖ್ಯ ಪ್ರಶ್ನೆ, ವಾಕ್ಯ ಮೇ ಪ್ರಯೋಗ ಕೀಜಿಯೇ. ಇಲ್ಲ, ಶಬ್ದಗಳನ್ನು ಕೊಟ್ಟಿದ್ದಾರೆ, ಆ ಶಬ್ದಗಳನ್ನು ಹಾಕಿ ಸ್ವಂತ ವಾಕ್ಯಗಳನ್ನು ಬರಿಬೇಕು. ಮೊದಲನೇದು ಗುಡ್ಸವಾರಿ. ಗುಡ್ಸವಾರಿ ಅನ್ನೋದಕ್ಕೆ ನಾವು ಒಂದು ವಾಕ್ಯವನ್ನು ಮಾಡಬೇಕು. ಗುಡ್ಸವಾರಿ ಅದಕ್ಕೆ ವಾಕ್ಯ ಬಚ್ಚೋನೆ ಗುಡ್ಸವಾರಿ ಕಿ. ಅಥವಾ ಈ ಥರ ಪಾಠದಲ್ಲಿ ಬಂದು ವಿವೇಕಾನಂದನೇ ಗುಡ್ಸವಾರಿ ಮೇ ರುಚಿ ಥಿ, ವಿವೇಕಾನಂದಕ್ಕೆ ಗುಡ್ಸವಾರಿ ಮೇ ರುಚಿ ಥಿ, ಇವು ಹೇಳ್ಬೋದು. ಹೃದಯ ಸ್ಪರ್ಶಿ, नेताजी का भाषण हृदय स्पर्शी रहा, नेताजी का भाषण हृदय स्पर्शी रहा. ಮೂರನೇದು ಅಂಧವಿಶ್ವಾಸ್ ಅಂತಂದರೆ ಮೂಢನಂಬಿಕೆ. राजा राम मोहन राय ने लोगों का अंधविश्वास दूर किया. ರಾಜಾ ರಾಮ್ ಮೋಹನ್ ರಾಯರು ಜನಗಳ ಮೂಢನಂಬಿಕೆಗಳನ್ನು ದೂರ ಮಾಡಿದರು ಅಂತ. ನೆಕ್ಸ್ಟ್ ಅಕಾಲ್. ಅಕಾಲ್ ಅಂದರೆ ಬರಗಾಲ. ಉಸ್ ಗಾಂವ್ ಮೇ ಭಯಾನಕ್ ಅಕಾಲ್ ಪಡ, ಆ ಹಳ್ಳಿಗೆ ಭಯಂಕರವಾದಂತಹ ಬರಗಾಲ ಬಂದಿತ್ತು ಅಂತ. ಜಿಜ್ಞಾಸ. ಜಿಜ್ಞಾಸ ಅಂದರೆ ಮನಸ್ಸಿನ ಹೊಯ್ದಾಟ. ನಿಖಿಲ್ ಮೇ ಬಹುತ್ ಜಿಜ್ಞಾಸಾ ಥಿ, ನಿಖಿಲಿನ ಮನಸ್ಸಿನಲ್ಲಿ ಬಹಳಷ್ಟು ಜಿಜ್ಞಾಸೆ ಇತ್ತು ಅಥವಾ ಹೊಯ್ದಾಟ ಇತ್ತು ಅಂತ. ಈ ರೀತಿ ನಾವು ವಾಕ್ಯದಲ್ಲಿ ಬರಿಬೇಕು. ಎಂಟನೇ ಮುಖ್ಯ ಪ್ರಶ್ನೆ, ವಾಕ್ಯ ಶುದ್ಧ ಕೀಜಿಯೇ. ಆ ವಾಕ್ಯಗಳನ್ನು ಶುದ್ಧಗೊಳಿಸಿ. ಅಂದರೆ ಶಬ್ದಗಳು ಹಿಂದೆ ಮುಂದೆ ಆಗಿದ್ದಾವೆ, ಅವನು ಸರಿಯಾಗಿ ನಾವು ಕರೆಕ್ಟಾಗಿ ಬರಿಬೇಕು ಅಲ್ವಾ? ಆ ವಾಕ್ಯಗಳನ್ನು ಸರಿಯಾಗಿ ಬರಿಬೇಕು ಅಂತ. ವಿವೇಕಾನಂದನೇ ಪ್ರಯತ್ನಶೀಲ ರಹಿ ಅಲ್ವಾ? ವಿವೇಕಾನಂದನೇ ಪ್ರಯತ್ನಶೀಲ ರಹಿ. उनकी भाषण गंभीर थी, स्वामी जी कोशिश की.
कुमारी मार्गरेट स्वामी जी का अनुयायी बन गया। उन्होंने गरीबों के दशा सुधारने के लिए ಸಂದೇಶ ದಿಯಾ ನೋಡಿ. ಇವು ಸರಿಪಡಿಸಿ ಬರೆದಂಥವು ನಿಮ್ಮ ಪುಸ್ತಕದಲ್ಲಿ ಹಿಂದೆ ಮುಂದೆ ಆದಂತಹ ಶಬ್ದ ಹಿಂದೆ ಮುಂದೆ ಆದಂಥ ವಾಕ್ಯಗಳಿದ್ದಾವೆ. ಸರಿಪಡಿಸಿ ನಾನು ನಿಮಗೆ ಬರೆದೆ. ಯಾಕೆ ಟೈಮ್ ಭಾಳ ವೇಸ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರವನ್ನು ನಿಮಗೆ ನಾವು ಹೇಳ್ತಾ ಇದ್ದೀವಿ ಅಲ್ವಾ. विवेकानंद ने प्रयत्नशील रहे, उनका भाषण गंभीरता, स्वामी जी कोशिश की, हमारे नोबल अनुयायी बन गई, उन्होंने गरीबों की दशा को सुधारने के लिए कहा. ಹೀಗೆ ಒಂದೊಂದಾಗಿ ಮೊದಲು ಯಾವುದು ಬಂತು, ಆನಂತರ ಯಾವುದು, ಆನಂತರ ಮತ್ಯಾವುದು ಅಂತ ಹೇಳಿ ಈ ರೀತಿ ಅವನ ಕ್ರಮಾನುಗತದಲ್ಲಿ ಹೊಂದಿಸಿ ಬರಿಬೇಕು ಅಂತ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡಿ. ತಾಲಿಕಾ ಕೆ ಆಧಾರ್ ಪರ್ 5 ವಾಕ್ಯ ಬನಾಯೇ. ಇಲ್ಲಿ 5 ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. 5 ಬಾಕ್ಸ್ನಲ್ಲಿ ಒಂದರಲ್ಲಿ 2 ಕೊಟ್ಟಾರೆ, ಒಂದರಲ್ಲಿ 1 ಕೊಟ್ಟಿದ್ದಾರೆ, ಒಂದರಲ್ಲಿ 3 ಕೊಟ್ಟಾರೆ, ಒಂದರಲ್ಲಿ 4 ಶಬ್ದಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಬಾಕ್ಸ್ನಲ್ಲಿರ್ತಕ್ಕಂತಹ ಶಬ್ದಗಳನ್ನು ಉಪಯೋಗಿಸಿ 5 ವಾಕ್ಯವನ್ನು ಮಾಡಬೇಕು. ಮೊದಲನೇ ಬಾಕ್ಸ್ನಲ್ಲಿ ಯಹ ಎ, ಎರಡನೇದರಲ್ಲಿ ಮಹೇಶ, ಮೂರನೇದರಲ್ಲಿ ಕಾ ಕೆ ಕಿ, ನಾಲ್ಕನೇದರಲ್ಲಿ ಗುರೂಜಿ ಭಾಯಿ ಬಹನ್ ಮಕಾನ್, ಐದನೇದರಲ್ಲಿ ಹೈ ಹಾಯ್. ಹೀಗೆ 5 ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ. ನೋಡಿ ನಾವೇನು ಮಾಡೋಣ. ಮೊದಲನೇ ವಾಕ್ಯ ಯಹ ಮಹೇಶ್ ಕಾ ಬಾಯಿ ಹೈ, यह महेश का बाई है. ಎರಡನೇದು ये महेश के गुरुजी है, ये महेश के गुरुजी है. नेक्स्ट ಮೂರನೇದು ये महेश का मकान है, ये महेश का मकान है. यह महेश की बहन है, यह महेश की बहन है. ಐದನೇದು यह महेश का मकान है, यह महेश का मकान है. और ಕನ್ನಡದಲ್ಲಿ ನೋಡಿ यह महेश का बाई है, ಇವನು ಮಹೇಶನ ಸಹೋದರನಿದ್ದಾನೆ. ಎರಡನೇದು ये महेश के गुरुजी है, ಇವರು ಮಹೇಶನ ಗುರುಗಳು. ಮೂರನೇದು ये महेश का मकान है, ಇದು ಮಹೇಶನ ಮನೆ. ಯಹ ಮಹೇಶ್ ಕಿ ಬಹನ್ ಹೈ, ಇವಳು ಮಹೇಶನ ಸಹೋದರಿ. ಐದನೇದು ಯಹ ಮಹೇಶ್ ಕಾ ಮಕಾನ್ ಹೈ, ಇದು ಮಹೇಶನ ಮನೆ. ಹೀಗೆ ನಾವು 5 ವಾಕ್ಯಗಳನ್ನು ಮಾಡಿದ್ವಿ. ನೆಕ್ಸ್ಟು ಇಲ್ಲಿ ನೋಡಿ, रिक्त स्थान भरकर सार्थक शब्द बनाए. ಇಲ್ಲೂ ಹಾಗೇನೆ ಅಲ್ಲಿ ಮಧ್ಯದ ಬಾಕ್ಸ್ನಲ್ಲಿ ಯಾವ ಅಕ್ಷರನೂ ಬರೋದಿಲ್ಲ. ಅಲ್ಲಿ ಒಂದು ಅಕ್ಷರ ಬರೆಯೋದ್ರಿಂದ ಅಲ್ಲಿ ಸರಿಯಾದಂತಹ ಶಬ್ದಗಳು ನಮಗೆ ಆಗ್ತವೆ. ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಸ ಡ್ಯಾಶ್ ರ, ವಿ ಡ್ಯಾಶ್ ಕ. ಅಲ್ಲಿ ಏನು ತುಂಬಬೇಕು ನಾವಲ್ಲಿ ವೇ ತುಂಬಿದರೆ. ಉದಾಹರಣೆ ಕೊಟ್ಟಿದ್ದಾರೆ ಸವೇರ, ಏನು ಸವೇರ. ಎಡದಿಂದ ಬಲಕ್ಕೆ, ಮೇಲಿಂದ ಕೆಳಕ್ಕೆ ವಿವೇಕ್, ವೇ ತುಂಬಿಟ್ರೆ ಅಲ್ಲಿ ಈ ಥರ 2 ಶಬ್ದಗಳು ಸಿಗ್ತವೆ. ಅದರಂತೆ ನೀವು ಕೊಟ್ಟಂಥ 5 ನೋಡಿ, ಅ ರ ಉ ಧಿ. ಅಲ್ಲಿ ಮಧ್ಯದಲ್ಲಿನೂ ಪಾ ತುಂಬಿದರೆ ಅಪಾರ, ಅಡ್ಡ ಅಪಾರ ಆಗುತ್ತೆ, ಮೇಲಿಂದ ಕೆಳಗೆ ಉಪಾಧಿ ಆಗುತ್ತೆ. ಎರಡನೇದರಲ್ಲಿ ಅ ಮತ್ತು ಥ ಇದೆ, ಸ ಮತ್ತು ತಿ ಇದೆ. ಅಲ್ಲಿ ಮೀ ತುಂಬಿದರೆ ಅಮಿತ್ ಸಮಿತಿ, ಅಮಿತ್ ಸಮಿತಿ. ಹಿಂಗೆ 2 ಶಬ್ದಗಳು ಆಗ್ತಾವೆ. ಮೂರನೇದು ಪ್ರ ನ ಆ
ನ ಹೀಗೆ 4 ಅಕ್ಷರಗಳಿದ್ದಾವೆ. ಮಧ್ಯದಲ್ಲಿ ದಾ ತುಂಬಿದರೆ ಅಲ್ವಾ, ದ ಪ್ರಧಾನ್, ಆದಾನ್, ಆದಾನ್ ಪ್ರಧಾನ್ ಅಂತ ಹೇಳಿ ಎರಡು ಶಬ್ದಗಳು ಸಿಗ್ತಾವೆ ನಮಗೆ. 4ನೇದು ಕಾ ಕ ದ ಧ ಖ ನೋಡಿ, ಅಲ್ಲಿ ರ್ಮಿ ತುಂಬಬೇಕು. ಕಾರ್ಮಿಕ, ಧಾರ್ಮಿಕ ಅಂತ 2 ಶಬ್ದಗಳು ಸಿಗ್ತಾವೆ. ನೆಕ್ಸ್ಟ್ 5ನೇದು ನಿ ಥ ಬ ಥ, ಹಿಂಗೆ ಮಧ್ಯದಲ್ಲಿ ಅಕ್ಷರ ಇಲ್ಲ, ಅಲ್ಲಿ ನೋಡಿ ನೀತ ಅಂದರೆ ನಿರತ. ಹಿಂಗಾರಲ್ಲಿ ರ ಬಂತಲ್ಲ ಮೇಲೆ ಕೆಳಗೆ ಏನಾಗುತ್ತೆ ಭಾರತ. ಈ ರೀತಿ ನಾವು ಶಬ್ದಗಳನ್ನು ಹೊಸದಾಗಿ ಬರೀಬೋದು ಅಂತ. नेक्स्ट 11 मेनू दिए गए शब्दों में निहित 4 नए शब्द ढूंढ कर लिखिए. ಇಲ್ಲಿ ಒಂದೇ ಶಬ್ದ ಇದೆ, ಅದರಿಂದ ಆ ಒಂದು ಶಬ್ದದಿಂದ ನಾವು ಮುಂದೆ ಒಂದೊಂದರಲ್ಲಿ 4 ಶಬ್ದಗಳನ್ನು ಮಾಡತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಪಡಬೇಕು. ನೋಡಿ, ಧರ್ಮಪರಾಯಣ್, ಧರ್ಮಪರಾಯಣ ಅನ್ನೋದರಲ್ಲಿ ಧರ್ಮ ಇದೆ, ರಾಯ ಇದೆ, ಪಣ್ ಇದೆ, ಧರ ಇದೆ. ಹೀಗೆ ಗುಡ್ಸವಾರಿ, ಗುಡ್, ವಾರಿ, ಗುಸ್, ಇಸ್, ಈ ರೀತಿ 4 ಶಬ್ದಗಳಾಗ್ತವೆ ಅಲ್ವಾ. ಆನಂತರ ಪರಮಹಂಸ, ಪರ, ಹಂಸ, ರಮ, ರಸ್, ಈ ರೀತಿ 4 ಶಬ್ದಗಳನ್ನು ಅರ್ಥ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ಬೋದು. ಅಂಧವಿಶ್ವಾಸ, ಅಂಧ, ಶ್ವಾಸ, ವಿಶ್ವ, ಧಸ್ ಅಲ್ವಾ. ಹೀಗೆ ಭಾರತವಾಸಿ, ಭಾರ, ವಾಸಿ, ತಥಾ, ಭಾತ್. ವಿವೇಕಾನಂದ, ನಂದ, ಕಾನ, ವೇದ, ವಿವೇಕ. ಈ ರೀತಿ ನಾವು 4 ಶಬ್ದಗಳನ್ನು ಮಾಡ್ಬೋದು. 12ನೇ ಮುಖ್ಯ ಪ್ರಶ್ನೆ. 12ನೇ ಮುಖ್ಯ ಪ್ರಶ್ನೆ, ಸಹಿ ಕಾರಕ ಚಿಹ್ನೋ ಸೆ ರಿಕ್ತ ಸ್ಥಾನ ಭರಿಯೆ. ಸರಿಯಾದಂಥ ಕಾರಕ ಚಿಹ್ನೆಗಳನ್ನು ಹಾಕಿ ಅಲ್ಲಿ ಆ ವಾಕ್ಯಗಳನ್ನು ಪೂರ್ಣಗೊಳಿಸಿ. ಆ ಪ್ರಶ್ನೆ ಕೊನೆಗೆ ಕೊಟ್ಟಿದ್ದಾರೆ ಕಾರಕ ಚಿಹ್ನೆನ, ಅದರಲ್ಲಿ ಒಂದನ್ನು ಹೊಂದತಕ್ಕಂಥದ್ದನ್ನು ಆರಿಸ್ಬಿಟ್ಟು ಬರೀಬೇಕು. ಒಂದೇ ನೋಡಿ, ನದಿ ಡ್ಯಾಶ್ ತಟ್ ಪರ್ ಆಮ್ ಕಾ ಪೇड़ है. ನದಿ ಕೆ ತಟ್ ಪರ್ ಆಮ್ ಕಾ ಪೇड़ है. ಇದು ಉತ್ತರ. ಏನು ತುಂಬಬೇಕಲ್ಲಿ? ಕೆ ತುಂಬಬೇಕು. ಎರಡನೇದು, ರೇಲ್ ಗಾಡಿ ಡ್ಯಾಶ್ ಇಂಜಿನ್ ಸೆ ಧುವಾ ನಿಕಲ್ತಾ है. ಅಲ್ಲಿ ಏನು ತುಂಬಬೇಕು? ರೇಲ್ ಗಾಡಿ ಕೆ ಇಂಜನ್ ಸೆ ಧುವಾ ನಿಕಲ್ತಾ है ಅಲ್ವಾ. ರೇಲ್ ಗಾಡಿಯ ಇಂಜಿನ್ನಿಂದ ಹೊಗೆ ಹೊಮ್ಮುತ್ತಿತ್ತು ಅಂತ. ನೆಕ್ಸ್ಟ್, ಜಾನುವಾರು ಡ್ಯಾಶ್ ದಯಾ ಕರ್ನಿ ಚಾಹಿಯೆ. ನೋಡಲ್ಲಿ ಏನು ತುಂಬಬೇಕು? ಜಾನುವಾರು ಪರ್ ದಯಾ ಕರ್ನಿ ಚಾಹಿಯೆ. ಪ್ರಾಣಿಗಳ ಮೇಲೆ ದಯವನ್ನು ತೋರಿಸಿ ಅಂತ. ನೆಕ್ಸ್ಟ್ 4ನೇದು, ಜವಾನ್ ಔರ್ ಬೂಡೋ ಡ್ಯಾಶ್ ಅಂತರ್ ಹೋತಾ है. ಅಂದರೆ ಜವಾನ್ ಔರ್ ಬೂಡೋ ಮೇ ಅಂತರ್ ಹೋತಾ है. ಅಂದರೆ ವಯಸ್ಕರು ಮತ್ತು ವೃದ್ಧರು ಮಧ್ಯೆ ಅಂತರ ಇದೆ, ಅವರಿಬ್ಬರಲ್ಲೂ ಅಂತರ ಇದೆ. ಅಲ್ಲಿ ಏನು ತುಂಬಬೇಕು? ಮೇ ತುಂಬಬೇಕು. ಧೂಪ್ ಸೆ ಪತ್ತೆ ಸೂಖ್ ಗಯೆ. ಧೂಪ್ ಸೆ ಅಂದರೆ ಧೂಪ್ ಡ್ಯಾಶ್ ಪತ್ತೆ ಸೂಖ್ ಗಯೆ. ಧೂಪ್ ಸೆ ಬಿಸಿಲಿನಿಂದ ಎಲೆಗಳು ಒಣಗುತ್ತವೆ. ಅಥವಾ ಬೇಸಿಗೆಯಲ್ಲಿ ಎಲೆಗಳು ಒಣಗುತ್ತವೆ ಅಂಥೇಳಿ ನಾವು ಹೇಳ್ತೀವಿ. 13ನೇದು, ಅನುರೂಪತಾ. 1ನೇ ಶಬ್ದಕ್ಕೆ 2ನೇ ಶಬ್ದ ಹೊಂದುತ್ತೆ, 3ನೇದಕ್ಕೆ 4ನೇದನ್ನು ಹೊಂದಿಸಿ ಬರಬೇಕು. ರಾಮಕೃಷ್ಣ ಪರಮಹಂಸ, ಶಾರದಾದೇವಿ. ರಾಮಕೃಷ್ಣ ಪರಮಹಂಸ, ಶಾರದಾದೇವಿ. ವಿಶ್ವನಾಥ ದತ್ತ ಹೆಂಡತಿ ಹೆಸರು. ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿ ಅಂತ.
1863 विवेकानंद का जन्म, 1863 विवेकानंद का जन्म। 1893 ಸಂಯುಕ್ತ ರಾಜ್ಯ ಅಮೇರಿಕಾ ಗಯೇ, ಅವರು ಅಮೇರಿಕಕ್ಕೆ ಹೋದರು ಅಂತ. ವಿವೇಕಾನಂದ್ ನರೇಂದ್ರ, ಅಂದರೆ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಸಿಸ್ಟರ್ ನಿವೇದಿತಾ ಮಾರ್ಗರೆಟ್ ಎಲಿಜಬೆತ್, ಮಾರ್ಗರೆಟ್ ಎಲಿಜಬೆತ್. 4ನೇದು ಶಿಕಾಗೋ ಅಮೇರಿಕಾ, ಶಿಕಾಗೋ ಎಲ್ಲಿದೆ? ಅಮೇರಿಕಾದಲ್ಲಿ. ಕಲ್ಕತ್ತಾ ಎಲ್ಲಿದೆ? ಭಾರತದಲ್ಲಿದೆ ಅಂತ ನೋಡಿ. ಇದನ್ನು ಈಗ ಸಾರಾಂಶವನ್ನು ಕನ್ನಡದಲ್ಲಿ ಸ್ವಲ್ಪ ಓದಿಕೊಂಡ್ರೆ ನಮಗಿನ್ನೂ ಅರ್ಥ ಆಗುತ್ತೆ ಅಂತೇಳಿ ನನ್ನ ಭಾವನೆ. ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಪ್ರಸಿದ್ಧವಾಗಿದೆ. ಅರ್ಥ ಆಗುತ್ತಲ್ವ ಕನ್ನಡ? ಇವರು ದೇಶ ವಿದೇಶಗಳಲ್ಲಿ ಸ್ವಾಮಿ ರಾಮಕೃಷ್ಣ ಪರಮಹಂಸರ ಸಂದೇಶವನ್ನು ಸಾರಿ ಸಾರಿ ಹೇಳಿದರು ಅಲ್ಲ. ಇವರು ಭಾರತ ಇತಿಹಾಸದಲ್ಲೇ ಪ್ರಸಿದ್ಧವಾದವರು. ವಿವೇಕಾನಂದರು ದೇಶ ವಿದೇಶಗಳ ಪರಮಹಂಸರ ಸಂದೇಶವನ್ನು ಸಾರಿ ಸಾರಿ ಹೇಳಿದರು. ಇವರು ಭಾರತೀಯ ಧರ್ಮ ಮತ್ತು ದರ್ಶನವನ್ನು ಇಡೀ ಜಗತ್ತಿಗೆ ಬೋಧಿಸಿ ಸಮಾಜ ಸೇವೆಗೈದರು. ಇವರು ರಾಮಕೃಷ್ಣರ ಪರಮಹಂಸರ ಬೋಧನೆಗಳನ್ನು ಮತ್ತು ಭಾರತೀಯ ಧರ್ಮ ಮತ್ತು ತತ್ವಗಳನ್ನು ಇಡೀ ಜಗತ್ತಿಗೆ ಬೋಧಿಸಿಬಿಟ್ಟು ತಿಳಿಸಿ ಸಮಾಜದ ಸೇವೆಯನ್ನು ಮಾಡಿದರು. ಜನವರಿ 12, 1863ರಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿದರು. ಇವರು ಹುಟ್ಟಿದ್ದು ಜನವರಿ 12, 1863ನೇ ಇಸ್ವಿಯಲ್ಲಿ ಇವರು ಜನ್ಮ ತಾಳಿದರು ಅಂತ. ಇವರು ಕಲ್ಕತ್ತೆಯ ಒಂದು ಕಾಯಸ್ಥ ಪರಿವಾರದಾಗಿದ್ದರು, ಅಂದರೆ ಕಲ್ಕತ್ತಾದ ಒಂದು ಸಂಪ್ರದಾಯಸ್ಥ ಮನೆತನದವರಾಗಿದ್ದರು ಅಂತ. ಇವರ ಬಾಲ್ಯದ ಹೆಸರು ನರೇಂದ್ರ ದೇವ. ಇವರು ಬಾಲ್ಯದಲ್ಲಿ ಅಂತ ಕರಿತಾಯಿದ್ರು ನರೇಂದ್ರ ದೇವ ಅಂತ. ಇವರ ತಂದೆಯವರಾದ ವಿಶ್ವನಾಥ ದತ್ತರು ಕಲ್ಕತ್ತೆಯ ಒಂದು ಪ್ರತಿಷ್ಠ ವಕೀಲರಾಗಿದ್ದರು. ತಂದೆ ಹೆಸರು ವಿಶ್ವನಾಥ್ ದತ್ತ. ಇವರೇನು ಮಾಡ್ತಿದ್ರು? ಕಲ್ಕತ್ತಾ ಪಟ್ಟಣದಲ್ಲಿಯೇ ಅಥವಾ ಕಲ್ಕತ್ತಾದಲ್ಲಿಯೇ ಒಬ್ಬ ಶ್ರೇಷ್ಠವಾದಂತಹ ನ್ಯಾಯವಾದಿ ಆಗಿದ್ದರು ಅಂತ. ಇವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿ, ತಾಯಿ ಹೆಸರೇನು? ಭುವನೇಶ್ವರಿ ದೇವಿ. ಇವರು ಧಾರ್ಮಿಕ ಮತ್ತು ಧರ್ಮದ ಆಚರಣೆಯಲ್ಲಿ ಹೆಚ್ಚಿನ ರೀತಿ ತೊಡಗಿಸಿಕೊಂಡಂಥ ಒಬ್ಬ ಮಹಿಳೆ ಆಗಿದ್ದರು. ನರೇಂದ್ರನ ತಂದೆ ತಾಯಿಗಳು ಆತನಿಗೆ ಶಿಸ್ತು ಮತ್ತು ಧಾರ್ಮಿಕ ಶಿಕ್ಷಣವನ್ನು ನೀಡಿದರು. ಈ ತಂದೆ ತಾಯಿಗಳು ಅವನಿಗೆ ಶಿಸ್ತು ಕಲಿಸಿದರು. ಧರ್ಮದ ಬಗ್ಗೆ ಅವ್ರಿಗೆ ಒಳ್ಳೆಯ ಭಾವನೆಯನ್ನು ಮತ್ತು ಧರ್ಮದ ಒಂದು ಅರ್ಥಗಳನ್ನು ತಿಳಿಸಿ ಇದರಲ್ಲಿ ನಡೀಬೇಕು ಅಂತ ಹೇಳಿ ಅವನಿಗೆ ಕಲಿಸಿಕೊಟ್ರು. ಬಾಲಕ ನರೇಂದ್ರರು ಮೊದಲಿನಿಂದಲೂ ಓದು ಬರಹಗಳಲ್ಲಿ ಜಾಣರಾಗಿದ್ದರು. ಇವರು ಹುಟ್ಟಿನಿಂದಲೂ ಸಹ ಓದು ಬರಹಗಳಲ್ಲಿ ಬಹಳಷ್ಟು ಬುದ್ಧಿವಂತರಾಗಿದ್ದರು. ಆ ಕ್ಲಾಸ್ಗೆ ಫಸ್ಟ್ ಇರ್ತಾಯಿದ್ರು. ಇವರು ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಪ್ರಥಮ ವರ್ಗದಲ್ಲಿ ಉತ್ತೀರ್ಣರಾಗಿದ್ದರು. ಇವರಿಗೆ ಓದುವಾಗ ಒಂದು ಎಂಟ್ರೆನ್ಸ್ ಪರೀಕ್ಷೆ ಇತ್ತು. ಆ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇದ್ದರು. ಅದರಲ್ಲಿ ಇವರು ಫಸ್ಟ್ ಆಗಿದ್ದರು, ಮೊದಲನೇವರಾಗಿದ್ದರು ಅಂತ, ಹೆಚ್ಚಿನ ಅಂಕ ಪಡೆದವರಾಗಿದ್ದರು ಅಂತ. ನಂತರ ಇವರು BA ಪದವಿ ಪಡೆದರು. ಆನಂತರ ಇವರು BAನ ಓದಿದರು. ಅವರಿಗೆ ಸಂಗೀತ ಮತ್ತು ಚರ್ಚೆಗಳಲ್ಲಿ ವಿಶೇಷ ಆಸಕ್ತಿ ಇತ್ತು. ಸಂಗೀತ ಮತ್ತು ಚರ್ಚೆಗಳಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಇವರು ಸುಂದರ, ಸ್ವಸ್ಥ ಹಾಗೂ ಆಕರ್ಷಕ ವ್ಯಕ್ತಿತ್ವವುಳ್ಳವರಾಗಿದ್ದರು. ಇವರು ಬಹಳ ಚಂದಿದ್ದರು, ಆರೋಗ್ಯವಾಗಿದ್ದರು ಮತ್ತು ನೋಡಲಿಕ್ಕೆ ಆಕರ್ಷಕವಾಗಿದ್ದರು, ಒಳ್ಳೆಯ ಗುಣದವರು ಆಗಿದ್ದರು ಅಂತ. ನರೇಂದ್ರರು ಧರ್ಮ, ಜನನ ಹಾಗೂ ಮರಣಗಳ ಬಗ್ಗೆ, ಮನುಷ್ಯನ ಅಸ್ತಿತ್ವ ಹಾಗೂ ಪರಮಾತ್ಮನ ಬಗ್ಗೆ ಅತ್ಯಂತ ಆಸಕ್ತಿ ಉಳ್ಳವರಾಗಿದ್ದರು. ಇವರು ಧರ್ಮದ ಬಗ್ಗೆ, ಹುಟ್ಟಿನ ಬಗ್ಗೆ ಮತ್ತು ಸಾವಿನ ಬಗ್ಗೆ ಅಷ್ಟೇ ಅಲ್ಲದೆ ಮನುಷ್ಯ ಭೂಮಿಯಲ್ಲಿ ಇದ್ದಂಥ ಒಂದು ಸ್ಥಿತಿ, ಆನಂತರ ದೇವರ ಬಗ್ಗೆ, ಇದ್ರ ಬಗ್ಗೆ ಭಾಳಷ್ಟು ಆಸಕ್ತಿ ಇತ್ತು. ಮನುಷ್ಯ ಹುಟ್ಟಿದ್ಯಾಕೆ, ಅವನು ಹುಟ್ಟಿದ ನಂತರ ಏನು ಮಾಡಬೇಕು, ಅವನ ಕೆಲಸ ಏನು
ಮತ್ತು ಯಾಕೆ ಸಾಯ್ತಾನೆ, ಸತ್ತ ಮೇಲೆ ಅಸ್ತಿತ್ವ ಏನು, ಹೀಗೆಲ್ಲದ್ರ ಬಗ್ಗೆನೂ ಬಹಳ ಇಂಚಿಂಚಾಗಿ ಯೋಚಿಸ್ತಕ್ಕಂತಹ ಒಂದು ಮನೋಭಾವನೆ ಇರ್ತಕ್ಕಂತಹ ವ್ಯಕ್ತಿಯಾಗಿದ್ದರು. ಬಹಳಷ್ಟು ಅವ್ರಿಗೆ ಆಸಕ್ತಿ ಇತ್ತು. ಆ ದಿನಗಳಲ್ಲಿ ರಾಮಕೃಷ್ಣ ಪರಮಹಂಸರು ಕಲ್ಕತ್ತೆಯ ದಕ್ಷಿಣೇಶ್ವರದಲ್ಲಿ ಕಾಳಿ ಮಂದಿರದ ಪೂಜಾರಿ ಅಥವಾ ಅರ್ಚಕರಾಗಿದ್ದರು. ಇವನು ಆ ರೀತಿ ಯೋಚನೆ ಮಾಡುವಾಗ ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದ ಒಂದು ದಕ್ಷಿಣೇಶ್ವರದಲ್ಲಿ ಕಾಳಿ ಮಂದಿರದ ದೇವಸ್ಥಾನದಲ್ಲಿ ಅಥವಾ ಕಾಳಿಯ ಮಂದಿರದಲ್ಲಿ ಪೂಜಾರಿಯಾಗಿ ಕೆಲಸವನ್ನು ಮಾಡ್ತಿದ್ರು. ನರೇಂದ್ರರು ಒಂದು ದಿನ ಅವರ ಬಳಿಗೆ ಹೋಗಿ ತಮ್ಮ ಧರ್ಮ ಪರಮಾತ್ಮನ ಬಗ್ಗೆ ಇದ್ದ ಕುತೂಹಲವನ್ನು ವ್ಯಕ್ತಪಡಿಸಿದರು. ಪರಮಹಂಸರ ಹತ್ರ ಹೋಗಿ ತಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮ ಏನು ಹೇಳ್ತಾ ಇದೆ, ಹೀಗಂದ್ರೇನು, ಧರ್ಮದ ಆಚರಣೆ ಯಾಕೆ ಮಾಡಬೇಕು, ಥರ ದೇವ್ರು ಯಾರು, ಎಲ್ಲಿದ್ದಾನೆ, ಅವನು ಏನು ಮಾಡ್ತಾನೆ, ಅವನ ಶಕ್ತಿ ಏನು, ಇಂಥವೆಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ರು. ಇವರು ಅಮೇರಿಕಾದ ಚಿಕಾಗೋ ನಗರದಲ್ಲಿ ನಡೆಯುತ್ತಿರುವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ದೃಢ ಸಂಕಲ್ಪದಿಂದ ರಾಮಕೃಷ್ಣ ಪರಮಹಂಸರ ಸಂದೇಶವನ್ನು ಸಾರಿ ಹೇಳಿದರು. ಇವರು ಅಮೇರಿಕಕ್ಕೆ ಹೋದರು. ಚಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. ಅದರಲ್ಲಿ ಭಾಗವಹಿಸಿ ಭಾಷಣ ಮಾಡಲಿಕ್ಕೆ ಅನುಮತಿ ತಗೊಂಡ್ರು. ಪರಮಹಂಸರ ಸಂದೇಶವನ್ನು ಆ ಸಭೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಅಮೇರಿಕದ ತುಂಬೆಲ್ಲ ಪ್ರವಾಸ ಮಾಡಿ ಹೇಳಿದರು. ಇವರ ಭಾಷಣದಿಂದ ಅಲ್ಲಿಯ ಜನರು ಮಂತ್ರಮುಗ್ಧರಾದರು. ಇವ್ರ ಭಾಷಣ ಕೇಳಿ ಅಲ್ಲಿಯ ಜನ ಬಾಯಿ ಬಿಟ್ಕೊಂಡು ನೋಡೋದಷ್ಟೇ ಅಲ್ಲದೆ ಆಸಕ್ತಿಯಿಂದ ಅವರನ್ನು ಮಾತಾಡಿಸ್ಬೇಕು, ಕೇಳಬೇಕು, ತಿಳ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ಅವ್ರ ಬಗ್ಗೆ ಆಸಕ್ತಿ ಅಂತ ಹೇಳಿದರು. ಇವರು ಇಂಗ್ಲೆಂಡ್ ಹಾಗೂ ಅಮೇರಿಕ ಜನರಿಗೆ ಸಂಯಮ ಹಾಗೂ ತ್ಯಾಗದ ಮಹತ್ವವನ್ನು ವಿವರಿಸಿದರು. ಇಂಗ್ಲೆಂಡ್ನವ್ರಿಗೂ ಮತ್ತು ಅಮೇರಿಕದವ್ರಿಗೂ ತ್ಯಾಗ ಮಾಡಬೇಕು, ಸಂಯಮವನ್ನು ಹೊಂದಬೇಕು, ನಮ್ಮ ಬಗ್ಗೆ ನಮಗೆ ಸಂಯಮ ಇರಬೇಕು ಅನ್ನೋದನ್ನು ತಿಳಿಸಿದರು. ಇವರ ಭಾಷಣ ಗಂಭೀರ ಹಾಗೂ ಹೃದಯಸ್ಪರ್ಶಿಯಾಗಿತ್ತು. ಇವರ ಭಾಷಣ ಬಹಳ ಗಂಭೀರವಾಗಿತ್ತು. ಹೇಳಿದಂಥ ಮಾತುಗಳು ಹೃದಯಕ್ಕೇ ಸ್ಪರ್ಶ ಆಗ್ತವೇನೋ, ಹೃದಯಕ್ಕೆ ಹಿತವಾಗಿತ್ತೇನೋ ಅಂತಕ್ಕಂಥ ರೀತಿಯಲ್ಲಿ ಇವರ ಭಾಷಣಗಳು ಇದ್ದವು ಅಂತ. ಇವರು ಭಾರತೀಯ ಸಂಸ್ಕೃತಿ ಸಭ್ಯತೆಯನ್ನು ಸಂಸ್ಕೃತಿ ಬಗ್ಗೆ ಮತ್ತು ಸಭ್ಯತೆಯನ್ನು ಇಂಗ್ಲೆಂಡ್, ಸ್ವಿಟ್ಜರ್ಲೆಂಡ್ ಮತ್ತು ಪ್ರಪಂಚದ ಹಲವಾರು ದೇಶಗಳಲ್ಲಿ ಸಾರಿ ಹೇಳಿದರು. ಸತ್ಯ ಧರ್ಮವನ್ನು ಬೋಧಿಸಿ ಭಾರತದ ಗೌರವವನ್ನು ಹೆಚ್ಚಿಸಿದರು. ಸತ್ಯದ ಧರ್ಮವನ್ನು ಜನಕ್ಕೆ ತಿಳಿಸಿ ದೇಶದ ಗೌರವವನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ರು. ಇವರ ಶಿಷ್ಯರಲ್ಲಿ ಒಬ್ಬರಾದ ಕುಮಾರಿ ನೋಬಲ್ರು ವಿವೇಕಾನಂದರ ಅನುಯಾಯಿಯಾಗಿ ಸಿಸ್ಟರ್ ನಿವೇದಿತಾ ಹೆಸರಲ್ಲಿ ಪ್ರಸಿದ್ಧಿ ಪಡೆದರು. ಇವರ ಶಿಷ್ಯರಲ್ಲಿ ಒಬ್ಬರು ಕುಮಾರಿ ನೋಬಲ್ ಅಂತಕ್ಕಂಥ ಒಬ್ಬ ಮಹಿಳೆ. ಇವರು ಕೊನೆಗೆ ಸಿಸ್ಟರ್ ನಿವೇದಿತಾ ಅಂತ ಹೆಸರಿನಲ್ಲಿ ಪ್ರಪಂಚದಲ್ಲೇ ಪ್ರಸಿದ್ಧಿ ಆದರು. ಅಂತಹ ಒಂದು ಶಕ್ತಿ ವಿವೇಕಾನಂದರಿಗೆ ಇತ್ತು ಅಂತ. ವಿವೇಕಾನಂದರು ಶ್ರೀಲಂಕೆಯಿಂದ ಸ್ವದೇಶಕ್ಕೆ ಬಂದಾಗ ಭಾರತದ ಜನರು ಅತ್ಯಂತ ಉತ್ಸಾಹ ಮತ್ತು ಗೌರವದಿಂದ ಅವರನ್ನು ಸ್ವಾಗತಿಸಿದರು. ಕೊನೆಗೆ ಶ್ರೀಲಂಕಾಕ್ಕೆ ಬಂದು ಭಾರತಕ್ಕೆ ಬಂದರು. ಆಗೆಲ್ಲ ಭಾರತೀಯರು ಅವರನ್ನು ಬಹಳ ಅದ್ಧೂರಿಯಾಗಿ ಗೌರವದಿಂದ ಸ್ವಾಗತವನ್ನು ಮಾಡಿಕೊಂಡ್ರು. ಅವರು ಭಾರತದಲ್ಲಿ ತಿರುಗಾಡಿ ಭಾರತೀಯ ಸಂಸ್ಕೃತಿ ಹಾಗೂ ತತ್ವಜ್ಞಾನದ ಉಪದೇಶ ನೀಡಿಸಿ ಭಾರತವನ್ನೆಲ್ಲ ಪ್ರವಾಸ ಮಾಡಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ತತ್ವಗಳೇನು, ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಜನಗಳಿಗೆ ಭಾಷಣಗಳ ಮೂಲಕ, ಉಪನ್ಯಾಸದ ಮೂಲಕ ತಿಳುವಳಿಕೆಯನ್ನು ಮಾಡಿಕೊಟ್ರು. ಹಾಗೂ ಜನರ ಅಂಧವಿಶ್ವಾಸ ರೂಢಿಗಳನ್ನು ಹೊಡೆದೋಡಿಸಿದರು. ಜನಗಳ ಮನಸ್ಸಿನಲ್ಲಿರತಕ್ಕಂತಹ ಮೂಢನಂಬಿಕೆ ಮತ್ತು ಅಂಧವಿಶ್ವಾಸವನ್ನು ಹೋಗಲಾಡಿಸಲಿಕ್ಕೆ ಅಥವಾ ದೂರ ಮಾಡಲಿಕ್ಕೆ ಪ್ರಯತ್ನಪಟ್ಟರು ಅಂತ. ನಿಜ ಸ್ವರೂಪವನ್ನು ತಿಳಿಸಿದರು. ಭಾರತೀಯರ ಹೀನ ಅವಸ್ಥೆಯನ್ನು ಕಂಡು ಜನರಿಗೆ ಸಮಾಜ ಸೇವೆಯ ಬಗ್ಗೆ ತಿಳುವಳಿಕೆ ನೀಡಿದರು. ನಮ್ಮಲ್ಲಿ ಬಹಳಷ್ಟು ಬಡವರವರಲ್ಲಿದ್ದರು. ಅವರು ಸೇವೆ ಮಾಡಬೇಕು ಅಂತ ಹೇಳಿ ಜನಗಳಿಗೆ ತಿಳುವಳಿಕೆಯನ್ನು ನೀಡಿದರು. ಅವರ ಸಮಾಜ ಸೇವೆಯನ್ನು ಪರಮಾತ್ಮನ ಸೇವೆ ಎಂದು ಹೇಳಿದರು. ಸಮಾಜ ಸೇವೆ ಮಾಡೋದೇ ದೇವರ ಸೇವೆ ಅಂದರು. ಅವರು ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿ ಅದರ ಮುಖಾಂತರ ಸೇವಾ ಕಾರ್ಯ ಮುಂದುವರಿಸಿದರು. ಆನಂತರ ಕಲ್ಕತ್ತಾದಲ್ಲಿ ಅವರ ಗುರುಗಳ ರಾಮಕೃಷ್ಣ ಹೆಸರಿನಲ್ಲಿ ಮಿಷನ್ ಅಂತ ಸಂಸ್ಥೆಯನ್ನು ಸ್ಥಾಪಿಸಿ ಸೇವಾ ಕಾರ್ಯ ಮಾಡ್ತಾಯಿದ್ರು. ಈ ಸಂಸ್ಥೆಯ ಶಾಖೆಗಳು ಚಿಕ್ಕ ದೊಡ್ಡ ನಗರಗಳಲ್ಲಿ ಈಗಲೂ ಸಹ ಇದ್ದು ಅಂಗವಿಕಲ, ಅಶಿಕ್ಷಿತ, ಅಸ್ಪೃಶ್ಯರ ಸೇವೆಯನ್ನು ಮಾಡುತ್ತಾ ಇದ್ದಾವೆ ಅಂತ.
ವಿವೇಕಾನಂದರು ಜನರ ಮನಸ್ಸಿನ ಹೀನ ಭಾವನೆಯನ್ನು ದೂರ ಮಾಡಿದರು. ಮನಸ್ಸಿನಲ್ಲಿ ಹೀನ ಅಥವಾ ಕೆಟ್ಟ ವಿಚಾರಗಳಿದ್ದು ಅವನು ದೂರ ಮಾಡಿದರು. ವಿವೇಕಾನಂದರು ಎಲ್ಲ ಭಾರತೀಯರನ್ನು ಸಹೋದರರಂತೆ ಭಾವಿಸಿ ಅವರ ಗೌರವ ಪ್ರತಿಷ್ಠೆಗಳನ್ನು ತಮ್ಮದೆಂದು ಕೊಂಡರು. ಅವ್ರನ್ನೆಲ್ಲರನ್ನೂ ನೀವೆಲ್ಲ ನಮ್ಮ ಸಹೋದರರು, ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆಗಳಿದ್ದಾವೆ, ಗೌರವಗಳಿದ್ದಾವೆ, ಅವು ಸಹ ನಮ್ಮವೇ ಅಂತಕ್ಕಂಥ ಭಾವನೆಯನ್ನು ತೋರಿಸ್ಕೊಟ್ರು. ಅವರು ಜುಲೈ 4, 1902 ಸ್ವರ್ಗಸ್ಥರಾದರು. 1902 ಇಸ್ವಿ ಜುಲೈ 4ನೇ ತಾರೀಕು ಇವರು ಕೊನೆ ಉಸಿರು ಹೇಳಿದರು. ಅವರು ಮರಣ ಹೊಂದಿದರು. ಅವರ ಕಾರ್ಯ ಸಂದೇಶಗಳು ಇಂದಿಗೂ ಅಮರವಾಗಿ. ಅವರು ಸತ್ರು ಸಹ ಅವರ ನಡೆ ನುಡಿ ಇತಿಹಾಸ ಇಂದಿಗೂ ನಾವು ಹೇಳ್ತೀವಿ. ಅಂತಹ ಧೀಮಂತ ಕಾಯ ನಮ್ಮದಾಗಬೇಕು ಅಂತ ಹೇಳಿ ಈ ಮಕ್ಕಳಿಗೆ ಅವರ ಬಗ್ಗೆ ಗೌರವ ಆಸಕ್ತಿ ಮೂಡೋದಲ್ಲದೆ ಅಂಥ ಭಾವನೆ ಬೆಳೆಸ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಪಾಠವನ್ನು ನಿಮ್ಮೆಲ್ಲರಿಗೂ ಸಹ ಕಲೀಲಿಕ್ಕೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಇಲಾಖೆಯವರು ಅಥವಾ ಈ ಸಂಪಾದಕರೆಲ್ಲ ಸೇರಿ ಈ ಪುಸ್ತಕದಲ್ಲಿ ನಿಮಗೆ ವಿವೇಕಾನಂದರ ಪಾಠವನ್ನು ಇಟ್ಟಿದ್ದಾರೆ. ಅದನ್ನೆಲ್ಲ ಓದಿ ಅವರ ರೀತಿಯಲ್ಲಿ ನಾವು ಆಗಬೇಕು, ಅವರಂತೆ ಸಮಾಜ ಸೇವೆ ಮಾಡಬೇಕು ಅಂತ ಭಾವನೆ ನಾವೆಲ್ಲ ಹೊಂದಬೇಕು. ಅದನ್ನು ಹೊಂದಿದಾಗ ಇನ್ನು ಓದಿದ್ದಕ್ಕೂ ಸಹ ಸಾರ್ಥಕ ಆಗುತ್ತೆ. ವಿವೇಕಾನಂದರ ಗೌರವ ಇನ್ನೂ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡು ನಾನು ನಿಮಗೆ ಈ ಪಾಠವನ್ನು ಅದರಂತೆ ನಿಮಗೆ ಅರ್ಥೈಸಿದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.